ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಈ ಚರ್ಚೆಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹೌದು, ನಮ್ಮ ಈ ಪಯಣವನ್ನು ಮುಂದುವರಿಸುತ್ತಾ ಇಂದು ನಾವು ಕಗ್ಗ ಸಂಖ್ಯೆ 29ರ ಬಗ್ಗೆ ಆಳವಾಗಿ ಮಾತಾಡೋಣ. ಖಂಡಿತ. ಮೊದಲು ನಾನು ಆ ಕಗ್ಗವನ್ನ ಓದ್ತೇನೆ. ಎರಡು ಮಿರಬಹುದು ದಿಟ, ಶಿವರುದ್ರ ನೆಲೆ ಬೊಮ್ಮ, ಕರವೊಂದರಲಿ ವೇಣು ಶಂಖವೊಂದರಲಿ, ಬೆರಳ್ಗೇಳೆರಾಡಾನು ಮಿರೆ ಕೈಚಿಟಿಕೆಯಾಡುವುದು, ಒರುವನಾಡುವುದೆಂತು ಮಂಕುತಿಮ್ಮ. ಇಲ್ಲಿ ಮೊದಲ ಸಾಲಲ್ಲೇ ಒಂದು ರೀತಿ ಗೊಂದಲ ಶುರುವಾಗುತ್ತೆ. ಒಂದೇ ದೇವರ ಕೈಲಿ ಕೊಳಲು ಮತ್ತೆ ಶಂಖ, ಒಂದು ಪ್ರೀತಿ, ಇನ್ನೊಂದು ಯುದ್ಧ. ಇದು ಹೇಗ್ ಸಾಧ್ಯ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ನೋಡಿ, ಇಲ್ಲಿ ಡಿವಿಜಿಯವರು ಜಗತ್ತಿನ ಒಂದು ಮೂಲಭೂತ ದ್ವಂದ್ವದ ಬಗ್ಗೆ ಮಾತಾಡ್ತಿದ್ದಾರೆ. ಪರಮಾತ್ಮನಿಗೆ 2 ರೂಪಗಳಿವೆ, ಎರಡೂ ಸತ್ಯವೇ ಅಂತಾರೆ. 2 ರೂಪಗಳ? ಹೌದು. ಒಂದು ಶಿವನ ಶಾಂತ, ಸೌಮ್ಯ, ಮಂಗಳಕರ ರೂಪ. ಇನ್ನೊಂದು ಕಡೆ ರುದ್ರನ ಆ ಭಯಂಕರ, ಲಯಕಾರಕ ರೂಪ. ಓ, ಸರಿ ಸರಿ. ಹಾಗಾಗಿ ಒಂದು ಕೈಯಲ್ಲಿ ಪ್ರೀತಿಯನ್ನ, ಸಂಗೀತವನ್ನು ಸೂಚಿಸೋ ಕೊಳಲು ಇದ್ರೆ, ಇನ್ನೊಂದು ಕೈಯಲ್ಲಿ ಧರ್ಮಯುದ್ಧಕ್ಕೆ ಕಹಳೆಯಾಗುವ ಶಂಖ ಇದೆ. ಅಂದ್ರೆ ಒಳ್ಳೇದು ಮತ್ತು ಕೆಟ್ಟದ್ದು ಅಂತ ನಾವೇನ್ ಹೇಳ್ತೀವೋ, ಎರಡೂ ಒಂದೇ ಮೂಲದಿಂದ ಬಂದಿರೋದು ಅಂತನಾ? ಎಕ್ಸಾಕ್ಟ್ಲಿ. ಎರಡೂ ಒಂದೇ ಶಕ್ತಿಯ ಬೇರೆ ಬೇರೆ ಮುಖಗಳು ಅಷ್ಟೇ. ಇದು ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದಕ್ಕೆ ಡಿವಿಜಿಯವರು ಮುಂದಿನ ಸಾಲಲ್ಲಿ ಒಂದು ಸುಂದರವಾದ, ಸುಲಭವಾದ ಉದಾಹರಣೆ ಕೊಡ್ತಾರೆ. ಬೆರಳಿಗೆರಡಾನು ಮೆರೆ ಕೈ ಚಿಟಿಕೆ ಆಡುವುದು ಅಂತ. ಹೌದು. ಈಗ ನೋಡಿ, ಚಿಟಿಕೆ ಹೊಡಿಬೇಕು ಅಂದ್ರೆ ನಮ್ಗೆ 2 ಬೆರಳು ಬೇಕೇ ಬೇಕು ಅಲ್ವಾ? ಹೌದು, ಒಂದೇ ಬೆರಳಿಂದ ಆಗಲ್ಲ, ಸಾಧ್ಯನೇ ಇಲ್ಲ. ಅದೇ ರೀತಿ ಈ ಜಗತ್ತು ಅನ್ನೋ ಒಂದು ವ್ಯಾಪಾರ ಅಥವಾ ವ್ಯವಹಾರ ನಡಿಬೇಕು ಅಂದ್ರೆ ಈ ದ್ವಂದ್ವಗಳು ಇರ್ಲೇಬೇಕು. ಅಂದ್ರೆ ಸೃಷ್ಟಿ, ಲಯ, ಪ್ರೀತಿ, ದ್ವೇಷ, ಸುಖ, ದುಃಖ ಎರಡೂ ಬೇಕು. ವಾವ್, ಅದು ಎಷ್ಟು ಸರಳವಾದರೂ ಎಷ್ಟು ಆಳವಾದ ಹೋಲಿಕೆ. ಅಂದ್ರೆ ನಾವು ಪ್ರಕೃತಿಯಲ್ಲಿ ನೋಡೋ ಸುಂದರವಾದ ಹೂ ಎಷ್ಟು ಸತ್ಯವೋ, ಅದೇ ಪ್ರಕೃತಿಯಲ್ಲಿ ನಡೆಯೋ ಭೂಕಂಪ, ಸುನಾಮಿಯಂತಹ ವಿನಾಶಗಳು ಕೂಡ ಅಷ್ಟೇ ಸತ್ಯ. ಕರೆಕ್ಟ್. ಎರಡೂ ಈ ಜಗತ್ತಿನ ಆಟದ ಭಾಗ. ಆದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದನ್ನ ಒಪ್ಕೊಳ್ಳೋದು ಕಷ್ಟ ಅಲ್ವಾ? ಎಲ್ಲವೂ ದೇವರ ಲೀಲೆ ಅಂತ ಸುಮ್ನಿರೋಕ್ಕಾಗತ್ತಾ? ಖಂಡಿತ ಕಷ್ಟ. ಅದಕ್ಕೆ ನಮ್ಮ ಪುರಾಣಗಳು ದಾರಿ ತೋರ್ಸೋದು. ಈಗ ಶಕ್ತಿದೇವತೆಯನ್ನೇ ತಗೊಂಡ್ರಿ. ಮಹಿಷಾಸುರನನ್ನ ಸಂಹಾರ ಮಾಡೋಕೆ ಉಗ್ರವಾದ ರುದ್ರರೂಪ ತಾಳ್ತಾಳೆ. ಅದು ವಿನಾಶದ ಸಂಕೇತ. ಹೌದು. ಆದರೆ ಅವಳ ಆಯುಧದ ಸ್ಪರ್ಶದಿಂದಲೇ ಆ ಅಸುರನಿಗೆ ಮುಕ್ತಿ ಸಿಗುತ್ತೆ. ನೋಡಿ, ಇಲ್ಲಿ ವಿನಾಶವೇ ಮುಕ್ತಿಗೆ ದಾರಿಯಾಯ್ತು. ಓ, ಹಾಗೆ. ಇನ್ನೊಂದು ಉದಾಹರಣೆ ಅಂದ್ರೆ, ಭಕ್ತ ರಾವಣನಿಗೆ ಶಿವ ವರ ಕೊಟ್ಟು ಕಾಪಾಡ್ತಾನೆ. ಅದು ಶಿವನ ಸೌಮ್ಯ ರೂಪ. ಸರಿ. ಅದೇ ರಾವಣ ಅಧರ್ಮದ ಕಡೆ ನಿಂತಾಗ ರಾಮನ ರೂಪದಲ್ಲಿ ಅದೇ ದೈವಿಕ ಶಕ್ತಿ ಅವನನ್ನು ಸಂಹಾರ ಮಾಡಿ ಲೋಕ ಕಲ್ಯಾಣ ಮಾಡುತ್ತೆ. ಅಂದ್ರೆ ಕೆಟ್ಟದರ ನಾಶ ಕೂಡ ಒಂದೇ ರೀತಿ ಒಳ್ಳೆದೇ ಅಲ್ಲ. ನಿಜ. ಇದು ಕೇವಲ ಪುರಾಣದ ಕಥೆಗಳಲ್ಲ, ನಮ್ಮ ದಿನನಿತ್ಯದ ಜೀವನದಲ್ಲೂ ನಾವಿದನ್ನ ನೋಡ್ತೀವಿ. ಸಮಾಜದಲ್ಲಿ ಸ್ನೇಹ, ಪ್ರೀತಿ ಇರೋ ಹಾಗೆ ದ್ವೇಷ, ಮೋಸ ಕೂಡ ಇದೆ. ಯಾಕೆ ಸಮಾಜ ಒಬ್ಬನೇ ವ್ಯಕ್ತಿಯಲ್ಲಿ ಈ 2 ಮುಖಗಳು ಇರುತ್ತವೆ ಅನ್ಸುತ್ತೆ? ನಾವು ಒಂದೊಂದ್ಸಲ ಬೇರೆ ಬೇರೆ ಜನರಿಗೆ ಹೀರೋ ಮತ್ತು ವಿಲನ್ ಆಗಿ ಕಾಣಿಸ್ತೀವಿ. ಇದು ನಮ್ಮೊಳಗಿನ ಆಟವೇ ಇರಬೇಕು. ಎಕ್ಸಾಕ್ಟ್ಲಿ. ನಿಮ್ಮ ಮಾತು ಕರೆಕ್ಟ್. ಈ ಎಲ್ಲ ಗುಣಗಳ ಒಂದು ಮಿಶ್ರಣವೇ ಜಗದ್ವ್ಯಾಪಾರ. ಒಂದೇ ಕೈಯಿಂದ ಚಪ್ಪಾಳೆ ತಟ್ಟೋಕ್ಕಾಗಲ್ಲ ನೋಡಿ. ಹಾಗೇನೆ ಕೇವಲ ಒಳ್ಳೆಯದ್ರಿಂದ ಅಥವಾ ಕೇವಲ ಕೆಟ್ಟದ್ರಿಂದ ಈ ಪ್ರಪಂಚ ನಡೆಯಲ್ಲ. ಮನುಷ್ಯನ ಮುಂದೆ ಯಾವಾಗ್ಲೂ 2 ದಾರಿ ಇರುತ್ತೆ. ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗ್ಬೋದು, ಅಥವಾ ಅದರ ವಿರುದ್ಧ ದಿಕ್ಕಿನಲ್ಲೂ ಹೋಗ್ಬೋದು. ಸಮಾಜ ಯಾಕಡೆ ಹೋಗುತ್ತೆ ಅನ್ನೋದು ಅಲ್ಲಿರೋ ಜನರ ಒಟ್ಟಾರೆ ಆಯ್ಕೆಯ ಮೇಲೆ ನಿಂತಿರುತ್ತೆ. ಹೌದು, ಅವರ ಸಾಮೂಹಿಕ ಇಚ್ಛಾಶಕ್ತಿಯ ಮೇಲೆ ನಿಂತಿರುತ್ತೆ. ಹಾಗಾದ್ರೆ ಈ ಚರ್ಚೆಯನ್ನ ಹೀಗೆ ಮುಗಿಸಬಹುದಾ? ಜೀವನದಲ್ಲೇ ಬರೋ ಒಳ್ಳೆಯದು, ಕೆಟ್ಟದ್ದು ಎರಡನ್ನೂ ಸಮಚಿತ್ತದಿಂದ ಸ್ವೀಕರಿಸಿ 2ರಿಂದನೂ ಕಲಿಯುತ್ತಾ ಮುಂದೆ ಸಾಗ್ಬೇಕು ಅಂತ? ಖಂಡಿತ. ಅದೇ ಈ ಕಗ್ಗದ ಸಾರ. ಹಾಗಾದ್ರೆ ಕೇಳುಗರು ಯೋಚಿಸಲು ಒಂದು ಪ್ರಶ್ನೆಯನ್ನ ಕೇಳೋಣ. ನಮ್ಮ ಜೀವನದಲ್ಲಿ ನಾವೆದುರಿಸುವ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳನ್ನ 2ನ್ನೂ ಸಮಾನವಾಗಿ ಸ್ವೀಕರಿಸಿ ಅವುಗಳನ್ನು ನಮ್ಮ ಬೆಳವಣಿಗೆಯ ಪಾಠಗಳಾಗಿ ನೋಡಲು ನಾವು ಸಿದ್ಧರಿದ್ದೇವೆಯಾ? ಈ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.